ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ವೈಬ್ ಎಡಿಟ್ಸ್ ಆ್ಯಂಡ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹಿಂದೆ ನಾನು ವಿಕ್ರಮ ಮತ್ತು ಬೇತಾಳನಿಗೆ ಸಂಬಂಧಿಸಿದ ಹಲವಾರು ಕಥೆಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ನೋಡದೇ ಇದ್ದಲ್ಲಿ ಅವುಗಳನ್ನು ಸಹ ವೀಕ್ಷಿಸಿ ಈ ವಿಡಿಯೋವನ್ನು ನೋಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕತೆ ಪ್ರಾರಂಭಕ್ಕೂ ಮುನ್ನ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಿಕ್ರಮ ಮತ್ತೊಮ್ಮೆ ಬೇತಾಳನನ್ನು ಹೆಗಲ ಮೇಲೆ ಹಾಕಿಕೊಂಡು ಮುಂದೆ ನಡೆದನು. ದಾರಿಯಲ್ಲಿ ಯಾವ ಮಾತು ಆಡದೆ ಬರುತ್ತಿರಬೇಕಾದರೆ ಬೇತಾಳನೇ ಮಾತನ್ನು ಆರಂಭಿಸಿತು. ವಿಕ್ರಮ, ಮೌನ ಬಿಟ್ಟು ಮಾತನಾಡಿ, ನಾನು ಹಾರಿ ಹೋಗುವಂತೆ ಮಾಡುತ್ತಿರುವೆ. ದುಷ್ಟ ಮುನಿಯ ಬಳಿ ನನ್ನನ್ನು ಕೊಂಡೊಯ್ದು ಇನ್ನೂ ವಿಪತ್ತುಗಳಿಗೆ ಕಾರಣವಾಗುವೆಯಷ್ಟೇ. ಹೋಗಲಿ ಬಿಡು, ದಾರಿ ಸಾಗುವುದಿಲ್ಲ. ನನ್ನನ್ನು ಹೊತ್ತು ಬೇರೆ ನಡೆದಿದ್ದಿ. ಒಂದು ಒಳ್ಳೆ ಕಥೆಯನ್ನು ಹೇಳುತ್ತೇನೆ, ಕೇಳು ಎಂದಿತು. ಆವಂತಿ ದೇಶದ ರಾಜ ಪ್ರಭುದೇವನ ಬಳಿ ಒಂದು ಸುಂದರವಾದ ಮಾತನಾಡುವ ಗಿಣಿ ಇತ್ತು. ಅದರ ಹೆಸರು ಗಿಣಿರಾಮ. ಒಂದು ದಿನ ಪ್ರಭುದೇವ ತನ್ನ ಪ್ರೀತಿಯ ಗಿಣಿಗೆ, ಗಿಣಿರಾಮ, ನೀನು ಎಷ್ಟೋ ಸಾಮ್ರಾಜ್ಯಗಳನ್ನು ಸುತ್ತಿ ಬಂದಿದ್ದಿ, ಹಲವಾರು ರಾಜಕುಮಾರಿಯರನ್ನು ನೋಡಿಯೂ ಇದ್ದಿ. ನನಗೆ ಹೆಂಡತಿಯಾಗಿರಬಲ್ಲ ಒಬ್ಬಳು ರಾಜಕುಮಾರಿಯನ್ನು ಸಲಹೆ ಮಾಡುವೆಯಾ ಎಂದು ಕೇಳಿದನು. ಅದಕ್ಕೆ ಉತ್ತರಿಸಿದ ಗಿಣಿ, ಮಗಧ ದೇಶದ ರಾಜಕುಮಾರಿ ಪುಷ್ಪಾವತಿ ತಕ್ಕವಳು ಎಂದು ಹೇಳಿತು. ಕೂಡಲೇ ಪ್ರಭುದೇವ ಮಗಧ ದೇಶಕ್ಕೆ ತನ್ನ ದೂತರನ್ನು ಕಳುಹಿಸಿ ತಾನು ಪುಷ್ಪವತಿಯನ್ನು ವಿವಾಹವಾಗಿರಲಿರುವೆ ಎಂದು ಆ ದೇಶದ ರಾಜನಿಗೆ ಹೇಳಿ ಬರಲು ತಿಳಿಸಿದನು. ಸ್ವಾರಸ್ಯವೆಂದರೆ ಪುಷ್ಪವತಿಯ ಬಳಿ ಇದ್ದ ಒಂದು ಪಾರಿವಾಳವು ನಿನಗೆ ಆವಂತಿ ದೇಶದ ರಾಜ ಪ್ರಭುದೇವನೇ ಸೂಕ್ತನಾದ ವರ ಎಂದು ತನ್ನೊಡತಿ ಪುಷ್ಪವತಿಗೆ ಹೇಳಿತು. ಪ್ರಭುದೇವನ ಆಹ್ವಾನವನ್ನು ಮನ್ನಿಸಿದ ಮಗಧ ದೇಶದ ಪ್ರಭು ಕೂಡಲೇ ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಆ ಶುಭ ದಿನದಂದು ಪ್ರಭುದೇವ ಪುಷ್ಪವತಿಯರ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದರು. ಮದುವೆಗೆ ಬಂದಿದ್ದ ಗಿಣಿರಾಮ ಹಾಗೂ ಪಾರಿವಾಳ ಒಂದೇ ಪಂಜರದಲ್ಲಿ ತಂಗಿದ್ದವು. ಒಂದು ದಿನ ಪಾರಿವಾಳ ಗಿಣಿರಾಮನಿಗೆ, ನೀನು ಅದೆಷ್ಟೋ ದೇಶಗಳನ್ನು ಸುತ್ತಾಡಿ ಬಂದಿರುವೆಯಂತೆ ಅಲ್ಲ, ವಾಸ್ತವವಾಗಿ ನಡೆದಿರುವ ಯಾವುದಾದರೂ ಸ್ವಾರಸ್ಯಕರವಾದ ಕಥೆಯನ್ನು ಹೇಳು ಎಂದಿತು. ಗಿಣಿರಾಮ ಅದಕ್ಕೆ ಒಪ್ಪಿ ಒಂದು ಕತೆ ಹೇಳತೊಡಗಿತು. ಗಿಣಿರಾಮ ಹೇಳಿದ ಕತೆ ಹೀಗಿತ್ತು. ಒಂದಾನೊಂದು ಪಟ್ಟಣದಲ್ಲಿ ದಯಾಳುವು ಧರ್ಮಿಷ್ಠನೂ ಆದ ಗುಣವಂತನೆಂಬ ಶ್ರೀಮಂತ ವ್ಯಾಪಾರಿ ಇದ್ದನು. ಆದರೆ ಅವನ ಹೆಂಡತಿ ಅವನಿಗೆ ತದ್ವಿರುದ್ಧವಾಗಿದ್ದಳು. ಅವಳ ಸ್ವಭಾವವು ಚೆನ್ನಾಗಿರಲಿಲ್ಲ, ಉತ್ತಮ ಶೀಲವುಳ್ಳವಳೂ ಆಗಿರಲಿಲ್ಲ. ಇನ್ನು ತಾಯಿಯಂತೆ ಮಗಳು ಎಂಬಂತೆ ಅವಳ ಮಗಳು ರತ್ನಪ್ರಭೆಯು ತಾಯಿಯ ಹಾದಿಯನ್ನೇ ಹಿಡಿದಿದ್ದಳು. ಗುಣವಂತನಿಗೆ ಹೆಂಡತಿ ಮತ್ತು ಮಗಳ ಸ್ವಭಾವ ತಿಳಿದೇ ಇತ್ತು. ದುರ್ಗುಣಗಳುಳ್ಳ ತನ್ನ ಮಗಳ ಮದುವೆಯನ್ನು ಆತುರಾತುರವಾಗಿ ಮಾಡಿ ಮುಗಿಸಿದನು. ಆದರೆ ಈ ಮದುವೆಯಾದರೂ ರತ್ನಪ್ರಭೆಯ ಶೀಲ ಸ್ವಭಾವಗಳು ಸರಿಯಾದ ದಾರಿ ಹಿಡಿಯಲಿಲ್ಲ. ತನ್ನ ಹಳೆಯ ಚಾಳಿಗಳನ್ನೇ ಮುಂದುವರೆಸಿದ್ದಳು. ಕೆಲವು ವಾರಗಳು ಕಳೆದವು. ಗುಣವಂತನ ಸೇವಕನೊಬ್ಬ ರತ್ನಪ್ರಭೆಯ ಅತ್ತೆ ಮಾವರ ಮನೆಯಲ್ಲಿ ಅವಳನ್ನು ಸಂಧಿಸಿದ್ದನು. ಆ ಸೇವಕ ಅವಳ ಹಿಂದಿನ ಪ್ರಿಯತಮನೇ ಆಗಿದ್ದನು. ತನ್ನ ಗಂಡನ ಮನೆಯಲ್ಲಿ ತನ್ನ ಹಳೆಯ ಸ್ನೇಹಿತನು ಪ್ರಿಯತಮನು ಬಂದದ್ದು ಅವಳಿಗೆ ಸ್ವಲ್ಪವೂ ಸಹಿಸಲಿಲ್ಲ. ಈಗಿಂದೀಗಲೇ ಹೊರಟು ಹೋಗು ಎಂದು ಅವನಿಗೆ ಹೇಳಿದಳು. ಆದರೆ ಅವನು ಅಲ್ಲಿಂದ ಕದಲಲಿಲ್ಲ. ಬೇಸತ್ತ ರತ್ನಪ್ರಭೆ ಹಾಲಿನಲ್ಲಿ ತೊಟ್ಟು ವಿಷ ಹಾಕಿ ಅವನಿಗೆ ಕುಡಿಯಲು ಕೊಟ್ಟಳು. ಹಾಲನ್ನು ಕುಡಿದೊಡನೆ ಗುಣವಂತನ ಸೇವಕ ಸತ್ತು ಬಿದ್ದನು. ಸ್ವಲ್ಪ ಹೊತ್ತಿನಲ್ಲೇ ರತ್ನಪ್ರಭೆಯ ಗಂಡ ಮನೆಗೆ ಹಿಂದಿರುಗಿದನು. ರತ್ನಪ್ರಭೆ ಒಂದು ಕೊಲೆ ಮಾಡಿದ್ದಳಾದ ಕಾರಣ ಅವಳ ಕೈಕಾಲುಗಳು ಹೆದರಿಕೆಯಿಂದ ತರತರ ನಡುಗುತ್ತಿದ್ದವು. ಆದರೂ ಅದನ್ನು ತೋರಗೊಡದೆ ಗಂಡನಿಂದ ಸೇವಕನ ಹೆಣವನ್ನು ದೂರವಿಟ್ಟಳು. ರಾತ್ರಿಯಾಯಿತು. ರತ್ನಪ್ರಭೆಯ ಗಂಡ ಗಾಢ ನಿದ್ರೆಯಲ್ಲಿರಬೇಕಾದರೆ ಅವಳು ಎದ್ದು, ಅಯ್ಯೋ, ನನ್ನ ಗಂಡ ನನ್ನ ತಂದೆಯ ಸೇವಕನನ್ನು ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸಿ ಕೊಂದು ಹಾಕಿಬಿಟ್ಟಿದ್ದಾನೆ ಎಂದು ಕೂಗಾಡುತ್ತಾ ಕುಳಿತಳು. ಅವಳ ಅರಚಾಟ ಕೂಗಾಟ ಕೇಳಿ ನೆರೆಹೊರೆಯ ಜನರೆಲ್ಲ ರತ್ನಪ್ರಭೆಯ ಮನೆ ಮುಂದೆ ನೆರೆದರು. ಏನೂ ತಿಳಿಯದ ರತ್ನಪ್ರಭೆಯ ಗಂಡ ನೆರೆದಿದ್ದ ಜನರಿಗೆ, ಈ ಸಾವು ಹೇಗೆ ಸಂಭವಿಸಿತೆಂದೇ ನನಗೆ ತಿಳಿಯದು ಎಂದು ನುಡಿದನು. ಆದರೆ ಜನ ರತ್ನಪ್ರಭೆಯ ಮಾತನ್ನು ನಂಬಿ ಅವಳ ಗಂಡನನ್ನು ಬಂಧಿಸಿ ರಾಜಸ್ಥಾನದ ನ್ಯಾಯಾಲಯಕ್ಕೆ ಒಪ್ಪಿಸಿದರು. ಮಹಾರಾಜನು ಏನು ನಡೆಯಿತೆಂದು ಕೇಳಿದಾಗಲೂ ರತ್ನಪ್ರಭೆ ತನ್ನ ನೆರೆಹೊರೆಯವರ ಬಳಿ ಹೇಳುತ್ತಿದ್ದನ್ನೇ ಪುನರುಚ್ಚರಿಸಿದಳು.
ರತ್ನಪ್ರಭೆಯ ಮಾತನ್ನೇ ರಾಜರು ನಂಬಿದರು. ರತ್ನಪ್ರಭೆಯ ಗಂಡನೇ ಗುಣವಂತನ ಸೇವಕನನ್ನು ಕೊಲೆ ಮಾಡಿರುವುದೆಂದು ಅವನಿಗೆ ಮರಣದಂಡನೆ ವಿಧಿಸಿದರು. ಆದರೆ ತಪ್ಪು ಮಾಡಿದವನಿಗೆ ಶಿಕ್ಷೆಯಾಗಬೇಕಲ್ಲವೇ? ಅವನ ಪಾಲಿಗೆ ದೇವರು ಇದ್ದನು. ರತ್ನಪ್ರಭೆ ಮತ್ತು ಗುಣವಂತನ ಸೇವಕ ಇವರಿಬ್ಬರ ನಡುವೆ ಜರುಗಿದ ಮಾತುಕತೆಯನ್ನು ಹಿಂದಿನ ಸಂಜೆ ರತ್ನಪ್ರಭೆಯ ಮನೆಗೆ ಕಳ್ಳತನ ಮಾಡಲೆಂದು ಹೋಗಿದ್ದ ಒಬ್ಬ ಕಳ್ಳ ಕೇಳಿಸಿಕೊಂಡಿದ್ದನು. ಈ ಪ್ರಸಂಗಕ್ಕೆ ಅವನು ಸಾಕ್ಷಿಯಾಗಿದ್ದನು. ಮಹಾರಾಜನು ರತ್ನಪ್ರಭೆಯ ಗಂಡನಿಗೆ ಮರಣದಂಡನೆಯಂತಹ ಘೋರ ಶಿಕ್ಷೆ ವಿಧಿಸುವುದನ್ನು ತಿಳಿದು ಕೂಡಲೇ ರಾಜಸ್ಥಾನಕ್ಕೆ ಬಂದು ನಿಜ ಸಂಗತಿಯನ್ನು ರಾಜನಿಗೆ ತಿಳಿಸಿದನು. ಅಲ್ಲಿದ್ದ ತಾನು ರತ್ನಪ್ರಭೆ ಮನೆಗೆ ಕಳ್ಳತನ ಮಾಡುವ ಸಲುವಾಗಿ ಹೋಗಿದ್ದೇನೆಂದು ಹೇಳಿದನು. ಮಹಾರಾಜನು ಸಾಕ್ಷ್ಯವನ್ನು ಪರಿಶೀಲಿಸಿ ರತ್ನಪ್ರಭೆಯ ಗಂಡನನ್ನು ಬಿಡುಗಡೆ ಮಾಡಿದನು. ಕಳ್ಳನು ಸಾಕ್ಷ್ಯ ಹೇಳಿದ್ದರೂ ಅವನು ಕಳ್ಳತನಕ್ಕಾಗಿ ಅನ್ಯರ ಮನೆ ಪ್ರವೇಶಿಸುವುದನ್ನು ಗಮನಿಸಿ ಸೆರೆಮನೆಯ ಶಿಕ್ಷೆಯನ್ನು ಅವನಿಗೆ ವಿಧಿಸಿದನು. ರತ್ನಪ್ರಭನಿಗೆ ಮರಣದಂಡನೆಯನ್ನು ವಿಧಿಸಿದರು. ಗಿಣಿರಾಮ ಹೇಳಿದ ಕಥೆಯನ್ನು ಬೇತಾಳನ ಬಾಯಿಯಿಂದ ವಿಕ್ರಮನು ಪೂರಾ ಕೇಳಿದನು. ಕತೆ ಕೇಳಿದ ಬೇತಾಳ, ವಿಕ್ರಮ, ಈಗ ಹೇಳು, ನಿಜವಾದ ತಪ್ಪಿತಸ್ಥರು ಯಾರು ಎಂದು. ತಿಳಿದು ಹೇಳದಿದ್ದರೆ ನಿನ್ನ ಸಾವು ನಿಶ್ಚಿತ ಎಂದನು. ಉತ್ತರಿಸುತ್ತಾ ವಿಕ್ರಮನು, ಅಯ್ಯ ಬೇತಾಳ, ನಿಜಕ್ಕೂ ಕಳ್ಳ ಪ್ರಾಮಾಣಿಕ. ಅವನು ಸತ್ಯಸಂಗತಿ ತಿಳಿಸದಿದ್ದರೆ ರತ್ನಪ್ರಭೆಯ ಗಂಡ ನೇಣುಗಂಬ ಏರಬೇಕಾಗುತ್ತಿತ್ತು. ಆದರೆ ಇಲ್ಲಿ ನಿಜವಾದ ತಪ್ಪಿತಸ್ಥ ಮತ್ತು ಅಪರಾಧಿ ಎಂದರೆ ಗುಣವಂತನೇ, ಅಂದರೆ ರತ್ನಪ್ರಭೆಯ ತಂದೆ. ಅವನಿಗೆ ರತ್ನಪ್ರಭೆಯ ದುಶ್ಚಟಗಳ ಅರಿವಿದ್ದಿತ್ತು. ಅವಳು ನೀತಿಗೆಟ್ಟವಳೆಂದು ತಿಳಿದಿದ್ದರೂ ಅವಳನ್ನು ಮದುವೆ ಮಾಡಿ ಕೊಡುವಾಗ ತನ್ನ ಅಳಿಯನಿಗೆ ಅವಳ ಬಗ್ಗೆ ಏನೊಂದನ್ನೂ ಹೇಳಲಿಲ್ಲ. ಇದರ ಫಲ ರತ್ನಪ್ರಭೆಯ ಗಂಡ ಅವಮಾನವನ್ನು ಎದುರಿಸಬೇಕಾಯಿತು. ಆದ್ದರಿಂದ ನಿಜವಂತ ಅಪರಾಧಿ ಗುಣವಂತ ಎಂದು ಹೇಳಿದನು. ಭಲೆ ಭಲೆ, ಮೆಚ್ಚಿದೆ ವಿಕ್ರಮ, ನಿನ್ನ ತಿಳಿವಳಿಕೆ ಅಪಾರ ಎಂದು ಹೇಳುತ್ತಾ ಬೇತಾಳ ವಿಕ್ರಮನು ಮಾತನಾಡಿದ್ದನೆಂದು ತಿಳಿದು ಹಾರಿ ಹೋಗಿ ಮತ್ತೆ ಮರಕ್ಕೆ ಜೋತು ಹಾಕಿಕೊಂಡಿತು. ಮುಂದಿನ ಕಥೆಗಾಗಿ ವೀಕ್ಷಿಸಿ. ಧನ್ಯವಾದಗಳು.